ಚಿನ್ನರಾಮನಹಳ್ಳಿ ಅನ್ನುವ ಊರಿನಲ್ಲಿ ಸೀತಯ್ಯ ಲಕ್ಷ್ಮಮ್ಮ ಅನ್ನುವ ದಂಪತಿಗಳಿದ್ದರು. ಅವರಿಗೆ 10 ವರ್ಷದ ಮಗಳಿರುತ್ತಾಳೆ. ಹೆಸರು ಚಾಂದಿನಿ. ಸೀತಯ್ಯ ಲಚ್ಚಮ್ಮ ದಂಪತಿಗಳು ತಮಗಿರುವ ಸ್ವಲ್ಪವಾದ ಹೊಲದಲ್ಲಿ ಸಾಗುವಳಿ ಮಾಡಿಕೊಂಡು ಹಾಗೆ ಬಂದ ದುಡ್ಡಿನಿಂದ ಜೀವನ ಸಾಗಿಸುತ್ತಾ ಚಾಂದಿನಿಯನ್ನು ಓದಿಗಾಗಿ ಸರ್ಕಾರಿ ಶಾಲೆಗೆ ಕಳಿಸುತ್ತಾ ಇರುತ್ತಾರೆ. ಚಾಂದಿನಿ ಸ್ಕೂಲಲ್ಲಿ ಮಾಸ್ಟರು ಹೇಳುವ ಪಾಠಗಳನ್ನು ಶ್ರದ್ಧೆಯಿಂದ ಕೇಳುತ್ತಾ ಚೆನ್ನಾಗಿ ಓದ್ಕೋತಾ ಇರ್ತಾಳೆ. ಬುದ್ಧಿವಂತಿಯಾಗಿ ಇರುತ್ತಾ ಒಳ್ಳೆ ಮಾರ್ಕ್ಸ್ ತೆಗಿತಾ ಇರ್ತಾಳೆ. ಸ್ಕೂಲ್ ಮಾಸ್ಟ್ರು ಎಷ್ಟೋ ಮೆಚ್ಕೋತಾರೆ. ಒಂದು ದಿನ ಸೀತಯ್ಯ ಲಚ್ಚಮ್ಮ ದಂಪತಿಗಳು ದಿಗಿಲಿನಿಂದ ಮನೆಯ ಹೊರಗೆ ಜಗಲಿಯಲ್ಲಿ ಕೂತ್ಕೊಂಡು ದುಃಖದಿಂದ ಮಾತನಾಡಿಕೊಳ್ಳುವುದನ್ನು ಮನೆಯೊಳಗಿರುವ ಚಾಂದಿನಿ ಕೇಳಿಸಿಕೊಳ್ಳುತ್ತಾಳೆ. ನಾನು ಒಬ್ಬನೇ ರಾತ್ರಿಯೆಲ್ಲ ನಮ್ಮ ಹೊಲದ ದಡದಲ್ಲಿರುವ ಮರದ ಕೆಳಗೆ ದೀಪವಿಟ್ಕೊಂಡು ಮಂಚದಲ್ಲಿ ಕೂತ್ಕೊಂಡೇ ಇದ್ದೆ ಲಕ್ಷ್ಮಿ. ದೆವ್ವ ಬರ್ಲಿಲ್ಲ, ಭೂತನೂ ಬರ್ಲಿಲ್ಲ. ಆದ್ರೆ ಅವಳು ಮಾತ್ರ ಕೇಳಿಸ್ತು. ಯಾರು ಅಂತ ಎಷ್ಟು ಕೇಳಿದ್ರು ಏನು ಮಾತನಾಡದೆ ಅಳ್ತಾನೇ ಇದೆ ಹೊರತು ಏನು ಹೇಳಲಿಲ್ಲ. ನೀವು ಗಮನಿಸಿದಿರೋ ಇಲ್ವೋ, ನಮಗೆ ಸಮಸ್ಯೆ ನಮ್ಮದ ಹೊಲದ ಸುತ್ತ ಇರುವ ಮರನ ಕಟ್ ಮಾಡಿದ ಮೇಲೆ ಬಂದಿದೆ. ಅದೇನು ಲಕ್ಷ್ಮಿ, ನಾನು ಮರ ಕಡಿಸಿ ಬಹಳ ದೊಡ್ಡ ತಪ್ಪು ಮಾಡಿದ್ನಾ? ತಮಗೆ ತಿಳಿತಾ ಇಲ್ವಾ ನಾನ್ ಹೇಳೋದೇನಕ್ಕೆ? ಹೊಲದ ಸುತ್ತಲೂ ಇರುವ ಮರಗಳು ಗುಬ್ಬರಾಗಿ ಇದ್ದಿದ್ದರಿಂದ, ಹಾಡು ಹೋಗ್ಲಿ ಕೂಡ ಭಯವಾಗಿದ್ದರಿಂದ ಊರಿನವ್ರನ್ನು ಬಾ ಅಂತ ಹೇಳಿದ್ರೆ ಅಮ್ಮೋ ನಾವು ಬರೋದಿಲ್ಲ, ಹೊಲದ ಸುತ್ತಲೂ ಮರ ಇರುತ್ತೆ ಭಯವಾಗುತ್ತೆ ಅಂತ ಹೇಳಿ ಬರ್ತಾನೆ ಇರ್ಲಿಲ್ಲ. ಆದ್ರಿಂದ ನಮ್ಮ ಹೊಲದ ದಡದಲ್ಲಿರುವ ಮರನ ಬಿಟ್ಬಿಟ್ಟು ಮಿಕ್ಕ ಮರನ ಕಡಿಸಿದೆ. ಅದು ತಪ್ಪು ಹೇಗಾಗುತ್ತೆ ಲಕ್ಷ್ಮಿ? ಈ ಕೂಲಿಯವರು ಆಗ ಕೆಲಸಕ್ಕೆ ಬಾ ಅಂದ್ರೆ ಮರ ಇದೆ ಅಂತ ಭಯ ಅಂತ ಹೇಳ್ತಾರೆ. ಈಗ ಕೆಲಸಕ್ಕೆ ಬಾ ಅಂತ ಹೇಳಿದ್ರೆ ಅಮ್ಮೋ ನಿಮ್ಮ ಹೊಲದ ಹತ್ರ ಯಾರೋ ಅಳ್ತಾ ಇರುವ ಶಬ್ದ ಕೇಳಿಸುತ್ತೆ, ಅದು ದೆವ್ವವೇ, ಕೆಲಸಕ್ಕೆ ಬರೋದಿಲ್ಲ, ಕೆಲಸಕ್ಕೆ ಬಂದ್ರೆ ಆ ದೆವ್ವ ನಮ್ಮನ್ನ ಸಾಯಿಸುತ್ತೆ, ನಾವು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನ್ ಲಕ್ಷ್ಮಿ, ಈಗ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಎಂದು ಅನ್ನುತ್ತಾ ಇರುವಾಗ ಚಾಂದಿನಿ ಮನೆಯೊಳಗಿಂದ ಅವರ ಹತ್ರಕ್ಕೆ ಬರ್ತಾಳೆ. ಅಪ್ಪ, ನನ್ನನ್ನ ಹೊಲದ ಹತ್ರಕ್ಕೆ ಕರ್ಕೊಂಡು ಹೋಗಿ. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನನಗೊಂದು ವಿಷಯ ಅರ್ಥವಾಯ್ತು. ಏನು ತಾಯಿ ಅದು? ನಮ್ಮ ಹೊಲದ ಹತ್ರ ಅಳ್ತಾ ಇರೋದು ಯಾರು ಅಲ್ಲ ಅಪ್ಪ, ದಡದಲ್ಲಿರುವ ಮರ. ಮರ ಅಳೋದಂದ್ರೆ ಏನು ತಾಯಿ? ವಿಚಿತ್ರವಲ್ಲದೆ? ಇದರಲ್ಲಿ ವಿಚಿತ್ರವೇನಿದೆ ಅಪ್ಪ? ಪ್ರಾಣ ಜೀವವಿರುವ ಪ್ರತಿ ಜೀವಕ್ಕೂ ಕಷ್ಟ ಸುಖಗಳು ಕಣ್ಣೀರು ಇರುತ್ತೆ ಅಂತ ನಮ್ಮ ಸ್ಕೂಲ್ ಮಾಸ್ಟರ್ ಹೇಳಿದ್ದಾರೆ. ಅದು ಬಹಳ ತಪ್ಪು ಮಗು. ಮರ ಅಳೋದಂದ್ರೇನು? ಇದೇನಾ ಸ್ಕೂಲ್ ಮಾಸ್ಟರ್ ಹೇಳ್ತಾ ಇರೋದು? ಬಾ, ನಾಳೆ ನಾನು ಸ್ಕೂಲ್ಗೆ ಬರ್ತೀನಿ, ಮಾಸ್ಟರ್ ಹತ್ರ ಮಾತಾಡ್ತೀನಿ. ಅಪ್ಪ, ನೀನೇ ಒಂದು ಸಲ ಮರ ಹಸಿಯಾಗಿದ್ರೆ ಪ್ರಾಣದಿಂದಿದೆ ತಾಯಿ, ಪೂರ್ತಿಯಾಗಿ ಒಣಗಿ ಹೋಗಿದ್ರೆ ಪ್ರಾಣ ಇಲ್ಲದ ಹಾಗೆ ಅಂತ ಹೇಳಿದ್ದೆ ಅಲ್ಲ, ನೆನ್ಪಿದ್ಯಾ? ಆಗ ನೀನು ಚಿಕ್ಕವಳು, ಪದೇ ಪದೇ ಮರನ ತೋರಿಸಿ ಮರದ ಬಗ್ಗೆ ಹೇಳು ಅಪ್ಪ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ನಾನು ಹಾಗೆ ಹೇಳ್ದೆ ಅಮ್ಮ. ಅಪ್ಪ, ನೀನ್ ಹೇಗ್ ಹೇಳಿದ್ರು, ಯಾವ ಉದ್ದೇಶದಿಂದ ಹೇಳಿದ್ರು, ಮರಕ್ಕೆ ಪ್ರಾಣವಿರುತ್ತೆ, ಆಗಲೇ ಹಸಿರಾಗಿ ಜೀವಿಸುತ್ತಾ ಇರುತ್ತೆ. ಪ್ರಾಣವಿಲ್ಲದೆ ಹೋದ್ರೆ ಒಣಗಿ ಹೋಗುತ್ತೆ ಅಂದ್ರೆ ಸತ್ತೋಯ್ತು ಅನ್ನೋ ಮಾತು ಎಂದು ಚಾಂದಿನಿ ಹೇಳುತ್ತಲೇ, ನಾನು ಹಾಗೆ ಊರೊಳಗೆ ಹೋಗಿ ಕೂಲಿಯವರೇನಾದ್ರೂ ಬರ್ತಾರ ಅಂತ ಕೇಳಿ ಬರ್ತೀನಿ. ಯಾರು ಬಾರದೇ ಇದ್ರೆ ನಾವು ಮೂವರು ಹೋಗಿ ಬೆಳೆ ಕೊಯ್ಯೋಣ. ಸರಿ ಕಣಯ್ಯ ಎಂದು ಲಚ್ಚಮ್ಮ ಹೇಳುತ್ತಲೇ ಸೀತಯ್ಯ ಮನೆಯಿಂದ ಹೊರಟು ಹೋಗುತ್ತಾನೆ. ಅಮ್ಮ, ನಾವು ಹೊಲದ ಹತ್ರಕ್ಕೆ ಹೋಗೋಣವಾ? ಈಗ ಏನಕ್ಕೆ ತಾಯಿ? ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಿಜವಾಗಿ ಇಲ್ಲಿ ಅಳ್ತಾ ಇರೋದು ದೆವ್ವನೂ ಅಲ್ಲ, ಭೂತನೂ ಅಲ್ಲ, ಮಾಯಾ ರಾಕ್ಷಸನೂ ಅಲ್ಲ. ಮತ್ತೇನು ತಾಯಿ? ನಮ್ಮ ಹೊಲದ ದಡದಲ್ಲಿರುವ ಮರನೇ ಆಗಿರುತ್ತಮ್ಮ. ನನ್ಗೇನಕ್ಕೋ ಮರನೇ ಅಳ್ತಾ ಇದೆ ಅನ್ಸ್ತಾ ಇದೆ. ನನ್ನನ್ನ ಒಂದು ಸಲ ಹೊಲದ ಹತ್ರ ಕರ್ಕೊಂಡು ಹೋದ್ರೆ ನಾನು ಆ ಮರದ ಹತ್ರ ಮಾತಾಡ್ತೀನಿ. ಅಯ್ಯೋ ತಾಯಿ, ಮರಕ್ಕೆ ಜೀವ ಪ್ರಾಣ ಇರುತ್ತೆ ಅಂದ್ರೆ ನಂಬದೆ, ಆದ್ರೆ ಮರ ಕೂಡ ಮಾತಾಡೋದಂದ್ರೇನು, ಅಳೋದಂದ್ರೇನು, ಅವಕ್ಕೆ ದುಃಖ ಅನ್ನೋದಂದ್ರೇನು ನನಗೇನು ಅರ್ಥವಾಗ್ತಾ ಇಲ್ಲ ತಾಯಿ. ನನ್ನನ್ನ ಹೊಲದ ಹತ್ರ ಕರ್ಕೊಂಡು ಹೋಗಮ್ಮ, ಎಲ್ರಿಗೂ ಅರ್ಥವಾಗುವ ಹಾಗೆ ನಾನು ಹೇಳ್ತೀನಿ ಎಂದು ಚಾಂದಿನಿ ಪಟ್ಟು ಹಿಡಿದಿದ್ದರಿಂದ ಇನ್ನು ತಪ್ಪೇನೂ ಇಲ್ಲ ಎಂದು ಲಚ್ಚಮ್ಮ ತನ್ನ ಮಗಳು ಚಾಂದಿನಿಯನ್ನು ಕರೆದುಕೊಂಡು ಹೊಲದ ಹತ್ತಿರವಿರುವ ಮರದ ಹತ್ರಕ್ಕೆ ಹೋಗ್ತಾಳೆ. ಲಚ್ಚಮ್ಮ ಮರವನ್ನು ತೋರಿಸುತ್ತಾ, ಇಲ್ಲೇ ತಾಯಿ, ನಾವು ಅನ್ನ ತಿನ್ನುವಾಗ ಆ ಮರದ ಕೆಳಗೆ ಬಂದು ಆಯಾಸ ತೀರಿಸ್ತಾ ಇದ್ದಾಗ ಅಳು ಶಬ್ದ ಕೇಳಿಸುತ್ತೆ. ಸುತ್ತಮುತ್ತಲು ನೋಡಿದ್ರೆ ಅಳ್ತಾ ಇರೋದು ಯಾರು ಕಾಣಿಸೋದಿಲ್ಲ. ಸ್ವಲ್ಪ ದೆವ್ವ ಅಂತ ಮತ್ತೆ ಕೆಲವರು ಭೂತ ಅಂತ ನಮ್ಮ ಹೊಲದ ಹತ್ರಕ್ಕೆ ಬರ್ತಾ ಇಲ್ಲ. ಈಗ ಎಷ್ಟು ಬೇಡ್ಕೊಂಡ್ರು ಬರ್ತಾ ಇಲ್ಲ. ನಾನು ತಿಳ್ಕೊತೀನಿ ಇರಮ್ಮ ಎಂದು ಚಾಂದಿನಿ ಸುತ್ತಲೂ ನೋಡುತ್ತಾ ಇರುವಾಗ ಅಳುವಿನ ಶಬ್ದ ಕೇಳಿಸುತ್ತೆ. ಲಚ್ಚಮ್ಮ ಗಾಬರಿ ಆಗ್ತಾಳೆ. ಅಯೋಮಯದಿಂದ,
ಕೇಳಿದ್ಯಾ ಮಗು? ಅಳು ಕೇಳಿಸ್ತಾ ಇದೆ. ಹೌದು ಅಮ್ಮ, ನನಗೆ ಕೂಡ ಕೇಳಿಸ್ತಾ ಇದೆ ಎಂದು ಚಾಂದಿನಿ ಮರದ ಹತ್ರಕ್ಕೆ ಹೋಗಿ ಮರದ ಮೇಲೆ ಕೈ ಇಟ್ಟು, ಮರ ತಾಯಿ, ಅಳ್ತಾ ಇರೋದು ನೀನು ಅಂತ ನನಗೆ ಅರ್ಥವಾಯ್ತು. ನೀನ್ ಏನಕ್ಕೆ ಅಳ್ತಾ ಇದೀಯ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ನಿನಗೇನಕ್ಕೆ ಕಷ್ಟವಾಯ್ತು ಹೇಳು ತಾಯಿ ಎಂದು ಹೇಳುತ್ತಲೇ ಮರಕ್ಕೆ ಮುಖ ಪ್ರತ್ಯಕ್ಷವಾಗುತ್ತೆ. ಕಣ್ಣಿನಿಂದ ಕಣ್ಣೀರು ಸುರಿತಾ ಇರುತ್ತೆ. ಲಚ್ಚಮ್ಮ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಸುಮ್ನಿರು, ನಾನು ಬಂದಿದ್ದೀನಲ್ಲ, ನಿನ್ನ ದುಃಖವೆಲ್ಲ ನಂಗೆ ಹೇಳ್ಕೊ ಎಂದು ಚಾಂದಿನಿ ಮರ ತಾಯಿಯ ಕಣ್ಣನ್ನು ಒರೆಸುತ್ತಾಳೆ. ಮರ ಸಂತೋಷಿಸುತ್ತದೆ. ಬಹಳ ಸಂತೋಷ ತಾಯಿ, ನನ್ನ ಅಳು ಕೇಳಿ ನನಗೆ ದುಃಖವಾಗಿದೆ ಅಂತ ಅರ್ಥ ಮಾಡಿಕೊಂಡೆ. ನನ್ನ ಕಣ್ಣೀರು ಒರೆಸಿದೆ. ಈಗ ನನಗೆ ನಂಬಿಕೆ ಬಂದಿದೆ, ನೀನು ಖಚಿತವಾಗಿ ನನ್ನ ದುಃಖನ ತೀರಿಸ್ತೀಯ ಅಂತ. ಹೇಳು ಮರ ತಾಯಿ, ನಿನ್ನ ದುಃಖವನ್ನ ನಾನು ಖಚಿತವಾಗಿ ತೀರಿಸ್ತೀನಿ. ಈ ಹೊಲದ ಸುತ್ತಲೂ ನನ್ನ ಸುತ್ತಲೂ ಬಹಳ ಮರಗಳಿದ್ವು. ನಾವೆಲ್ಲರೂ ಒಂದು ಕುಟುಂಬದ ಹಾಗೆ ಕಲಿತು ಬರುತ್ತಿದ್ವಿ, ಮಾತಾಡ್ಕೋತಾ ಇದ್ವಿ, ನಗ್ತಾ ಇದ್ವಿ. ಕಷ್ಟ ಬಂದರು ದುಃಖ ಬಂದರು ಎಲ್ರೂ ಹಂಚ್ಕೋತಾ ಇದ್ವಿ. ಈಗ ನೋಡು, ನನ್ನ ಕುಟುಂಬವಿಲ್ಲದೆ ನಾನು ಒಂಟಿಯಾಗಿ ಹೋದೆ ಎಂದು ಹೇಳುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತದೆ. ಚಾಂದಿನಿಗೆ ದುಃಖವೆನಿಸುತ್ತದೆ. ಈಗ ನಾನು ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ನಗಬೇಕು, ಯಾರ ಜೊತೆ ಆಡ್ಕೋಬೇಕು, ಯಾರ ಜೊತೆ ಹಾಡ್ಬೇಕು? ನನ್ನ ಕುಟುಂಬ ಎಲ್ಲಿ? ನನ್ನ ಕುಟುಂಬವನ್ನು ನನ್ನಿಂದ ದೂರ ಮಾಡಿದ್ ಯಾರು? ನನಗಿಷ್ಟೆಲ್ಲ ದುಃಖ ಕೊಟ್ಟವ್ರು ಯಾರು? ಮರ ತಾಯಿ, ನಿನಗಿಷ್ಟು ದುಃಖವಾಗುತ್ತೆ ಅಂತ ನಮ್ಮಪ್ಪ ಅಂದ್ಕೊಂಡಿರ್ಲಿಲ್ಲ. ನಮ್ಮಪ್ಪ ಅಂತ ಹೇಳೋದಲ್ಲ, ನಮ್ಮಪ್ಪ ಬಹಳ ಒಳ್ಳೆಯವರು. ಪ್ರೇಮದ ಬೆಲೆ, ಪ್ರಾಣದ ಬೆಲೆ, ಬಂಧದ ಬೆಲೆ ತಿಳಿದವನು ನಮ್ಮಪ್ಪ. ಆದರೆ ಅದು ಮನುಷ್ಯರಿಗೆ ಇರುತ್ತೆ, ಮರಕ್ಕೆ ಇರಲ್ಲ ಅಂತ ಅಭಿಪ್ರಾಯ ಪಡ್ತಾ ಇರ್ತಾನೆ. ಅದಕ್ಕೆ ಪುಟ್ಟ ಮಗು, ನನಗೆಷ್ಟು ಕೋಪ ಬಂದ್ರು ನಾನು ಯಾವತ್ತೂ ಹೊಲದ ಬೆಳೆಯನ್ನು ನಾಶ ಮಾಡಿಲ್ಲ. ದಿನವೂ ಮಲ್ಕೊಂಡು ಆಯಾಸ ತೀರ್ಸ್ಕೊತಾನೆ. ಆದ್ರೂ ನಾನೇನು ಅನ್ನಲ್ಲ. ನಂಗೆ ನಿಮ್ಮಪ್ಪನ ಮೇಲೆ ಕೋಪವಿದ್ರೆ ನಾನೇ ಒಂದು ಮರದ ಕೊಂಬೆ ಅವನ ಮೇಲೆ ಹಾಕಿ ಸಾಯಿಸ್ತಾ ಇದ್ದೆ. ಆದ್ರೆ ನಾನು ಹಾಗೆ ಮಾಡಿಲ್ಲ. ಯಾಕೆ ಗೊತ್ತಾ? ಗೊತ್ತು ತಾಯಿ, ನೀನು ಅಮ್ಮ. ನಿನ್ನ ಮನಸ್ಸು ಅಮ್ಮನ ಮನಸ್ಸು. ಅಮ್ಮಂಗೆ ಒಳಗಡೆ ಎಲ್ಲ ತುಂಬದೇ ಗೊತ್ತು, ಹೊರಗಡೆ ತೋರ್ಸೋದು ಬರಲ್ಲ, ಮಾಡಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮನಸ್ಸ? ಮರ ತಾಯಿ, ಈಗ ನಿನಗೆ ನಿನ್ನ ಕುಟುಂಬ ಬೇಕು. ಹಳೆಬರನ್ನು ಕರೆದು ತಂದು ಇಡಲಾರೆ, ಆದರೆ ಹೊಸಬರನ್ನು ಮಾತ್ರ ಪರಿಚಯ ಮಾಡ್ತೀನಿ. ಮತ್ತೆ ನಿನ್ನ ಕುಟುಂಬ ನಿನಗೆ ಸಿಗುತ್ತೆ, ನನ್ನನ್ನು ನಂಬಿ ಎಂದು ಹೇಳುತ್ತಲೇ ಮರ ತಾಯಿ ಸಂತೋಷ ಪಡುತ್ತಾಳೆ. ಚಾಂದಿನಿ ತನ್ನ ತಾಯಿ ಲಚ್ಚಮ್ಮನನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ. ಹಿತ್ತಲಿನಲ್ಲಿರುವ ಕೆಲವು ಗಿಡಗಳನ್ನು ತಂದು ಮರದ ಸುತ್ತಲೂ ನೆಡುತ್ತಾಳೆ. ದಿನವೂ ಬೆಳಿಗ್ಗೆ ಬಂದು ನೀರು ಹಾಕಿ ಮರದ ಹತ್ತಿರ ಮಾತನಾಡಿ ಸ್ಕೂಲ್ಗೆ ಹೋಗ್ತಾ ಇದ್ಲು. ಮರ ತನ್ನ ಸುತ್ತಲೂ ಇರುವ ಚಿಕ್ಕ ಚಿಕ್ಕ ಮರಗಳನ್ನು ನೋಡಿ ಸಂತೋಷಿಸುತ್ತಾ ಇತ್ತು. ಸೀತಯ್ಯ ತನ್ನ ತಪ್ಪು ತಿಳಿದುಕೊಂಡು ಮರದ ಹತ್ತಿರಕ್ಕೆ ಹೋಗಿ ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಇನ್ನು ಆಗೇನಿಂದ ಯಾವ ಮರವನ್ನೂ ಕಡಿತಾ ಇರ್ಲಿಲ್ಲ. ಅವಕ್ಕೆ ಕಾವಲಾಗಿ ಇರುತ್ತಾ ಯಾರ ಹತ್ರನೂ ಮರ ಕಡಿಯೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಕೈಲಾದಷ್ಟು ನೀರು ಹಾಕ್ತಾ ಇರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಹಾಗೆ 10 ವರ್ಷ ಕಳೆಯುತ್ತದೆ. ಚಾಂದಿನಿ ದೊಡ್ಡವಳಾಗುತ್ತಾಳೆ. ಊರಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತದೆ. ಚಾಂದಿನಿ ಟೌನ್ನಲ್ಲಿ ಕಲಾಶಾಲೆಯಲ್ಲಿ ಓದ್ತಾ ಮರನ ನೋಡ್ಕೋತಾ ಇದ್ಲು. ಮರ ಕೂಡ ಬಹಳ ದೊಡ್ಡದಾಗುತ್ತವೆ. ಮರ ತಾಯಿ ತನ್ನ ಸುತ್ತಲೂ ಇರುವ ಮರಗಳ ಜೊತೆ ಮಾತಾಡ್ತಾ ಇರ್ತಾಳೆ, ನಗುತ್ತಾ ಇರ್ತಾಳೆ, ನಗಿಸುತ್ತಾ ಇರ್ತಾಳೆ. ಒಂದು ದಿನ ಮರ ತಾಯಿ ಮತ್ತೊಂದು ಮರದ ಹತ್ತಿರ, ಇಲ್ಲಿ ನೋಡು ಮರ ತಂಗಿ, ಹೇಳಕ್ಕ, ನಮಗಾಗಿ ಚಾಂದಿನಿ ಬಹಳ ಕಷ್ಟಪಟ್ಟಿದ್ದಾಳೆ. ಬಿಸಿಲು ಕಾಲ ಬಂದಾಗ ಬಹಳ ದೂರದಿಂದ ನೀರು ತಂದು ಹಾಕಿದ್ದಾಳೆ. ಹೌದು ಅಕ್ಕ, ಈಗ ನಾವು ಏನ್ ಮಾಡೋಣ? ಚಾಂದಿನಿಗೆ ನಾವು ಏನಾದ್ರೂ ಮಾಡಬೇಕು ತಂಗಿ. ಏನ್ ಮಾಡೋಣ ನೀನೇ ಹೇಳಕ್ಕ. ಅದೇ ಆಲೋಚಿಸ್ತಾ ಇದ್ದೀನಿ ತಂಗಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಮಾತನ್ನು ಕೇಳಿದ ಸೀತಯ್ಯ, ಅಮ್ಮ ಮರ ತಾಯಿ, ನಾನು ಮಾಡಿದ ತಪ್ಪಿಗೆ 10 ವರ್ಷ ಶಿಕ್ಷೆ ಅನುಭವಿಸುತ್ತಾ ಯಾವ ಕಷ್ಟವೂ ಬಾರದ ಹಾಗೆ ನಿಮ್ಮನ್ನ ನೋಡ್ಕೋತಾ ಇದ್ದೀನಿ. ಈಗ ನನ್ನ ಮಗಳು ಚಾಂದಿನಿಗೆ ಮದುವೆ ವಯಸ್ಸು ಬಂದಿದೆ, ಮದುವೆ ಮಾಡಬೇಕು. ತಪ್ಪದೆ ಸೀತಯ್ಯ. ಚಾಂದಿನಿ, ನೀನು ಈ 10 ವರ್ಷದಲ್ಲಿ ಎಷ್ಟೋ ಸಲ ನಮ್ಮನ್ನ ಕಾಪಾಡಿದ್ದೀರಾ. ನಾವು ನಿನ್ನ ಋಣವನ್ನು ತೀರಿಸುವ ಅವಕಾಶ ಹೀಗೆ ಬಂದಿದೆ. ಚಾಂದಿನಿ ಮದುವೆ ಮಾಡಿ ಋಣ ತೀರಿಸ್ಕೋತೀವಿ ಎಂದು ಹೇಳುತ್ತಾ ಇರುವಾಗ ಚಾಂದಿನಿ ಮರದ ಹತ್ತಿರಕ್ಕೆ ಬರುತ್ತಾಳೆ. ಮರ ತಾಯಿ ಮಿಕ್ಕ ಮರಗಳು ಚಾಂದಿನಿಯನ್ನು ನೋಡಿ ಸಂತೋಷಿಸುತ್ತವೆ. ಬಂದೀಯಾ ತಾಯಿ, ಬಂದೀಯಾ ಚಾಂದಿನಿ? ನಾನು ಬಾರದೆ ಎಲ್ಲಿಗೆ ಹೋಗ್ತೀನಿ ತಾಯಿ ಎಂದು ಹೇಳುತ್ತಲೇ ಮರ ತಾಯಿ ಮಾಯಹಣ್ಣು ಕೊಡುತ್ತದೆ. ಚಾಂದಿನಿ ಆಶ್ಚರ್ಯದಿಂದ ನೋಡುತ್ತಾ,
ನನಗೇನಕ್ಕೆ ತಾಯಿ? ನಿನ್ನ ಮದುವೆಗೆ ನಮ್ಮ ಕಾಣಿಕೆ ಚಾಂದಿನಿ. ನಿಮ್ಮ ಮದುವೆಗೆ ಹೇಗೋ ಬರಲಾರೆವು, ಆದರೆ ನಮ್ಮ ಚಾಂದಿನಿ ಋಣ ತೀರಿಸುವ ಅದೃಷ್ಟ ಸಿಕ್ಕಿದೆ ಅಂತ ಸಂತೋಷಿಸುತ್ತೀವಿ. ಇದು ಆಶಿಸಿ ನಾನು ನಿಮ್ಮ ಕುಟುಂಬವನ್ನು ಸೇರಿಸಲಿಲ್ಲ. ಛೇ, ಹಾಗಲ್ಲ. ಇದು ನಮ್ಮ ತೃಪ್ತಿಗಾಗಿ ನಾವು ಕೊಡ್ತಾ ಇದ್ದೀವಿ. ಎಲ್ಲಿದ್ದರೂ ಸಂತೋಷವಾಗಿರು, ಆವಾಗವಾಗ ನಮ್ಮ ಹತ್ರ ಬರ್ತಾ ಇರು. ತಪ್ಪದೇ ಬರ್ತೀನಿ ತಾಯಿ ಎಂದು ಹೇಳಿ ಚಾಂದಿನಿ ಅಲ್ಲಿಂದ ಹೋಗುತ್ತಾ, ಮಿತ್ರರೇ, ಪ್ರಕೃತಿಯನ್ನು, ಭೂಮಿಯನ್ನು ಜಾಗೃತಿಯಾಗಿ ನೋಡಿಕೊಳ್ಳುವುದು, ಕಾಪಾಡಿಕೊಳ್ಳುವುದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಎಷ್ಟೋ ಸ್ವಲ್ಪ ಸಮಯ ಮಾಡಿಕೊಂಡು ನಾನು ನನ್ನ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇದ್ದೀನಿ. ಮತ್ತೆ ನೀವು ಕಮೆಂಟ್ ರೂಪದಲ್ಲಿ ಹೇಳಿ. ಬರ್ತೀನಿ, ನಿಮ್ಮ ಚಾಂದಿನಿ. ಅಗ್ರಹಾರ ಎನ್ನುವ ಗ್ರಾಮದಲ್ಲಿರುವ ಯಶೋಧನಿಗೆ ರಾಮು, ಸೋಮು ಎನ್ನುವ ಮಕ್ಕಳಿದ್ರು. ಅವರಿಬ್ಬರು ತುಂಬಾ ಒಗ್ಗಟ್ಟಿನಿಂದ ಜೀವನ ಮಾಡ್ತಿದ್ರು. ಒಬ್ಬರಿಗೆ ಇನ್ನೊಬ್ಬರ ಮೇಲೆ ತುಂಬಾ ಪ್ರೀತಿ ಕೂಡ ಇತ್ತು. ಇವರ ಈ ಸಂಬಂಧವನ್ನು ನೋಡಿ ಊರಿನ ಜನರೆಲ್ಲ ಅಣ್ಣ ತಮ್ಮಂದಿರು ಇದ್ರೆ ಹೀಗೇನೆ ಇರ್ಬೇಕು ಅಂತ ಹೊಗಳ್ತಾ ಇದ್ರು. ಇವರಿಬ್ಬರು ಪಟ್ಟಣದಲ್ಲಿ ಒಂದು ದಿನಸಿ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡ್ತಿದ್ರು. ಒಂದು ದಿನ ಅಂಗಡಿಯಲ್ಲಿ ಅವರ ಕೈ ಕೆಳಗೆ ಕೆಲಸ ಮಾಡುವ ಗಿರಿ ಎನ್ನುವ ವ್ಯಕ್ತಿ ಕ್ಯಾಶ್ ಕೌಂಟರ್ ಇಂದ ಹಣವನ್ನು ತೆಗೆದಿದ್ದ. ಬೆಳಿಗ್ಗೆ ಸೋಮು ಅಂಗಡಿಗೆ ಬಂದು ಕ್ಯಾಶ್ ಕೌಂಟರ್ ಅಲ್ಲಿ ನೋಡಿದಾಗ ಹಣ ಕಡಿಮೆ ಇತ್ತು. ಅಯ್ಯೋ, ನಿನ್ನೆ ಸಂಜೆ ತಾನೆ ನಾನು ಹಣ ಇಟ್ಟೋಗಿದ್ದೆ, ಇವಾಗ ಬಂದ್ ನೋಡಿದ್ರೆ ಹಣ ಕಡಿಮೆ ಇದೆಯಲ್ಲ, ಏನಾಗಿರುತ್ತೆ? ಒಂದು ವೇಳೆ ರಾಮು ತೆಗ್ದಿರ್ತಾನ? ಇಲ್ಲ, ಅವನು ನನ್ನ ಜೊತೆ ಕೇಳದೆ ಅವನು ಹಣ ತೆಗೆಯೋದಿಲ್ಲ. ನನ್ ತಮ್ಮ ಏನೇ ಮಾಡಿದ್ರು ನನ್ ಜೊತೆ ಹೇಳ್ತಾನೆ. ಹೀಗೆ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಸೋಮು ಬಂದ. ಆಗ ರಾಮು ಸೋಮುವನ್ನು ನೋಡಿ, ಸೋಮು, ನಿನ್ನೆ ರಾತ್ರಿ ಅಂಗಡಿಯಲ್ಲಿ ನೀನೇ ತಾನೇ ಇದ್ದೆ? ಹೌದಣ್ಣ, ನಾನೇ ಇದ್ದೆ. ಏನಾಯ್ತಣ್ಣ? ಏನ್ ವಿಷಯ? ಏನೂ ಇಲ್ಲ ಸೋಮು, ಕ್ಯಾಶ್ ಕೌಂಟರಲ್ಲಿ ಸ್ವಲ್ಪ ಹಣ ಕಡಿಮೆ ಇದೆ, ನೀನೇನಾದ್ರೂ ತೆಗ್ದಿದೀಯಾ ಅಂತ ನಿನ್ನ ಕೇಳ್ತಾ ಇದ್ದೀನಿ. ಹೀಗೆ ರಾಮು ಅವನ ಸಂದೇಹವನ್ನು ಹೇಳಿದಾಗ ಸೋಮು, ಅಯ್ಯೋ ಇಲ್ಲಣ್ಣ, ನಾನೇನು ಹಣ ತೆಗ್ದಿಲ್ಲ. ಹಾಗೆ ತೆಗ್ದಿದ್ರೆ ನಿಮ್ಮ ಬಳಿ ಹೇಳದೇ ಇರ್ತೀನಾ? ಹೌದು, ನಾನು ಕೂಡ ಅದೇ ರೀತಿನೇ ಆಲೋಚನೆ ಮಾಡಿದೆ. ಹಾಗಾದ್ರೆ ಈ ಹಣ ಏನಾಗಿರುತ್ತೆ? ಹೀಗೆ ಆಲೋಚನೆ ಮಾಡ್ತಿದ್ರು. ಸೋಮು ಅವನ ಪಾಡಿಗೆ ಅವನ ಕೆಲಸವನ್ನು ಮಾಡ್ತಾ ಇದ್ದ. ಅವರ ಮಾತುಗಳನ್ನು ಕೇಳಿಸಿಕೊಂಡ ಗಿರಿ ಭಯದಲ್ಲಿ ಒದ್ದಾಡ್ತಾ ಇದ್ದ. ಅಯ್ಯೋ, ಇವರಿಬ್ರು ಮಾತಾಡಿ ಆಮೇಲೆ ನನ್ ಮೇಲೆ ಸಂದೇಹ ಬರದಿಲ್ಲ ಅಲ್ವಾ? ಹೇಗಾದ್ರೂ ಮಾಡಿ ಇವರ ಇಬ್ಬರ ನಡುವೆ ಜಗಳವನ್ನು ತಂದಾಕ್ಬೇಕು. ಹೀಗೆ ಗಿರಿ ಆಲೋಚನೆ ಮಾಡ್ತಿದ್ದ. ಆವಾಗ್ಲೇ ರಾಮುವಿಗೆ ಸೋಮು ಮೇಲೆ ಸ್ವಲ್ಪ ಸಂದೇಹ ಬಂತು. ಹೀಗೆ ಸಂದೇಹದಿಂದ ಗಿರಿಯನ್ನೇ ನೋಡ್ತಾ ಇದ್ದಾಗ, ಅಯ್ಯೋ, ಇವನಿಗೆ ನನ್ನ ಮೇಲೆ ಸಂದೇಹ ಬಂದಿದೆ, ತಕ್ಷಣ ಏನಾದ್ರೂ ಮಾಡ್ಲೇಬೇಕು. ಹೀಗೆ ಗಿರಿ ರಾಮುವ ಬಳಿ ಹೋಗಿ ಸೋಮುವಿಗೆ ಕೇಳಿಸದ ಹಾಗೆ, ಅಣ್ಣ, ನಿನ್ನೆ ಕ್ಯಾಶ್ ಕೌಂಟರ್ ಹತ್ರ ಸೋಮು ಅಣ್ಣ ನಿಂತಿದ್ರು, ಅದರಿಂದ ಏನು ಕ್ಯಾಶ್ ತೆಗ್ದಂಗೆ ನಾನ್ ನೋಡ್ದೆ. ಯಾವುದಕ್ಕೂ ಸೋಮು ಅಣ್ಣನ ಮೇಲೆ ಒಂದು ಕಣ್ಣಿಟ್ಟಿರಿ. ಹೀಗೆ ಇಲ್ಲ ಸಲ್ಲದ ಮಾತನ್ನು ಹೇಳ್ತಾ ಇದ್ದ ಗಿರಿ. ಅದರಿಂದ ರಾಮು ಸೋಮು ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದ. ಅದನ್ನು ನೋಡಿದ ಗಿರಿ, ಹಬ್ಬ, ನನ್ನ ಪ್ಲಾನು ಸಕ್ಸಸ್ ಆಯ್ತು. ಹೀಗೆ ಸಂತೋಷ ಪಟ್ಕೊಂಡು ಮತ್ತೆ ಗಿರಿ ಸೋಮುವಿನ ಬಳಿ ಹೋಗಿ ರಾಮುವೇ ಆ ಕ್ಯಾಶ್ ಕೌಂಟರಿಂದ ಹಣವನ್ನು ತೆಗ್ದಿದ್ದು ಅಂತ ಹೇಳಿಕೊಟ್ಟ. ಹಬ್ಬ, ಇವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಸಂದೇಹ ಪಡ್ತಾ ಇದ್ದಾರೆ. ಇನ್ಮುಂದೆ ನನ್ನ ಮೇಲೆ ಯಾರಿಗೂ ಸಂದೇಹ ಬರದಿಲ್ಲ. ಹೀಗೆ ಮನಸ್ಸೊಳಗೆ ತುಂಬಾನೇ ಸಂತೋಷ ಪಡ್ತಾ ಇದ್ದ ಗಿರಿ. ಒಂದು ದಿನ ಅಣ್ಣ ತಮ್ಮಂದಿರು ಇಬ್ಬರು ಗಿರಿಯ ಬಳಿ ಬಂದು, ಏನೋ, ನನ್ನ ಜೊತೆ ಬಂದು ಸೋಮು ಹಣವನ್ನು ಕದ್ದಿದ್ದಾನೆ ಅಂತ ಹೇಳಿದೆ. ಸೋಮುವಿನ ಬಳಿ ಹೋಗಿ ನಾನು ಹಣವನ್ನು ಕದ್ದಿದ್ದೀನಿ ಅಂತ ಹೇಳ್ಕೊಟ್ಟಿದೀಯಾ? ಹೌದಣ್ಣ, ಇವನು ನಮ್ಮ ಮಧ್ಯೆ ಜಗಳವನ್ನು ತಂದಾಕಿ ಇವನು ಕದ್ದಿರುವ ಹಣವನ್ನು ನಮ್ಮ ಮೇಲೆ ಒರೆಸಲು ಈ ರೀತಿ ನಾಟಕವಾಡಿ ನಮ್ಮ ಮಧ್ಯೆ ಜಗಳವನ್ನು ತಂದಾಕಲು ನೋಡಿದ್ದಾನೆ. ಮರ್ಯಾದೆಯಿಂದ ನೀ ತೆಗೆದಿರುವ ಹಣವನ್ನು ಕೊಡು. ಹೀಗೆ ಸೋಮು ಕೋಪದಿಂದ ಹೇಳಿದ. ಆ ಮಾತು ಕೇಳಿ ಗಿರಿ ಎದರಿ ಹೋಗಿ, ಅಣ್ಣ, ನಾನೇ ಹಣವನ್ನು ಕದ್ದಿದ್ದು, ದಯವಿಟ್ಟು ನನ್ನ ಈ ಕೆಲಸದಿಂದ ತೆಗಿಬೇಡಿ. ನಿನ್ನ ಇವಾಗ ಕೆಲಸಕ್ಕೆ ಬರದ್ ಬೇಡ ಅಂತ ನಾವು ಹೇಳಿದೀವಾ? ದೊಡ್ಡವರು ಹೇಳಿದ್ದಾರೆ, ಕಳ್ಳನಿಗೆ ಕೆಲಸ ಕೊಟ್ರೆ ಕಳ್ಳ ಸರಿಯಾಗಿ ಕೆಲಸ ಮಾಡ್ತಾನೆ ಅಂತ. ಇನ್ಮುಂದೆ ಹುಷಾರಾಗಿ ಕೆಲಸ ಮಾಡು. ಹೀಗೆ ವಾರ್ನಿಂಗ್ ಕೊಟ್ರು. ಹೀಗೆ ಅಣ್ಣ ತಮ್ಮಂದಿರು ಇಬ್ಬರು ಹೊರಗಿನವರು ಅವರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಮೊದಲು ಅವರಿಬ್ಬರು ಮಾತನಾಡಿ ಸರಿಪಡಿಸಿಕೊಂಡು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಇರ್ತಾ ಇದ್ರು. ಹೀಗಿರುವ ಅಣ್ಣ ತಮ್ಮಂದಿರಿಗೆ ಯಶೋದಮ್ಮ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಏನು ಯಶೋದ, ನಿನ್ನ ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಯಂತೆ? ಅಷ್ಟೊಂದು ಅನ್ಯೋನ್ಯವಾಗಿರುವ ನಿನ್ನ ಗಂಡು ಮಕ್ಕಳಿಗೆ ಎಂತಹ ಸೊಸೆಯಂದಿರು ಸಿಗ್ತಾರೋ?
ನನಗೂ ಕೂಡ ಅದೇ ಭಯ ಆಗ್ತಿದೆ. ನನ್ನ ಸೊಸೆಂದಿರು ಬಂದ ನಂತರ ನನ್ನ ಮಕ್ಕಳು ಹೀಗೇನೆ ಅನ್ಯೋನ್ಯವಾಗಿ ಇರ್ತಾರಾ ಅಂತ. ಹಾಗೆ ಅಂತ ಹೇಳಿದ್ಲು. ಹೀಗೆ ತನ್ನ ಮಕ್ಕಳಿಗೆ ಒಂದೇ ಮುಹೂರ್ತದಲ್ಲಿ ಹುಡುಗಿಯನ್ನು ನೋಡಿ ಇಬ್ಬರಿಗೂ ಒಂದೇ ಮಂಟಪದಲ್ಲಿ ಒಂದೇ ಸಮಯದಲ್ಲಿ ವಿವಾಹ ಮಾಡಿದ್ರು. ಮದುವೆಯಾದ ನಂತರ ಇಬ್ಬರು ಸೊಸೆಯಂದಿರು ತನ್ನ ಅತ್ತೆ ಬಳಿಯಿಂದ ತಾನೇ ಒಳ್ಳೆ ಹೆಸರು ತಗೋಬೇಕು ಅಂತ ಕೆಲಸ ಮಾಡ್ತಿದ್ರು. ನಾಳೆ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿಯನ್ನು ಹಾಕ್ಬೇಕು. ಆ ರಂಗೋಲಿಯನ್ನು ನೋಡಿ ನನ್ನ ಅತ್ತೆ ನನ್ನನ್ನೇ ಮೆಚ್ಚಬೇಕು. ಹೀಗೆ ನಿದ್ರೆ ಮಾಡುವ ಮುಂಚೆ ಆಲೋಚನೆ ಮಾಡ್ತಾ ಇದ್ಲು ದೊಡ್ಡ ಸೊಸೆಯಾದ ಪದ್ಮ. ಅವಳ ಹಾಗೆ ಸಣ್ಣ ಸೊಸೆಯಾದ ಗೀತಾ ಕೂಡ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮಾಡಿ ಅತ್ತೆ ಜೊತೆ ಒಳ್ಳೆ ಹೆಸರು ಪಡ್ಕೋಬೇಕು ಅಂತ ಆಲೋಚನೆ ಮಾಡಿದ್ಲು. ಹೀಗೆ ಇಬ್ಬರು ಸೊಸೆಯಂದಿರು ಬೆಳಿಗ್ಗೆ ಬೇಗ ಎದ್ದು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಅರೆ, ಇವಳೇನು ಇಷ್ಟು ಬೇಗ ಎದ್ದಿದ್ದಾಳೆ, ಯಾಕೆ? ಹೀಗೆ ಆಲೋಚನೆ ಮಾಡ್ತಾ ಇದ್ಲು ದೊಡ್ಡ ಸೊಸೆಯಾದ ಪದ್ಮ. ಆಗ ಸಣ್ಣ ಸೊಸೆಯಾದ ಗೀತಾ ಕೂಡ ಇವಳು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಅತ್ತೆ ಜೊತೆ ಒಳ್ಳೆ ಸೊಸೆ ಅಂತ ಹೆಸರು ಪಡ್ಕೋಬೇಕು ಅಂತ ಆಲೋಚನೆ ಮಾಡಿದ್ದಾಳೆ. ಇದ್ನ ನಾನ್ ಬಿಟ್ಬಿಡ್ತೀನಾ? ಹೀಗೆ ಆಲೋಚನೆ ಮಾಡಿ ಒಬ್ಬರಿಗೊಬ್ಬರು ಪೈಪೋಟಿಯನ್ನು ಹಾಕಿಕೊಂಡು ರಂಗೋಲಿಯನ್ನು ಹಾಕ್ತಾ ಇದ್ರು. ಅರೆ, ನನ್ನ ರಂಗೋಲಿ ಸಣ್ಣದಾಯ್ತು, ಸರಿ ನಾನು ಇನ್ನೊಂದು ರಂಗೋಲಿ ಹಾಕ್ತೀನಿ. ಹೀಗೆ ಸಣ್ಣ ಸೊಸೆಯಾದ ಗೀತಾ ಇನ್ನೊಂದು ರಂಗೋಲಿಯನ್ನು ಹಾಕಿದ್ಲು. ಅವಳನ್ನು ನೋಡಿ ದೊಡ್ಡ ಸೊಸೆಯಾದ ಪದ್ಮ ಅವಳು 2 ರಂಗೋಲಿ ಹಾಕಿದ್ದಾಳೆ. ನಾನು ಕೂಡ ಹಾಕ್ತೀನಿ ಅಂತ ಅವಳು ಕೂಡ ಇನ್ನೊಂದು ರಂಗೋಲಿಯನ್ನು ಹಾಕಿದ್ಲು. ಹೀಗೆ ಇಬ್ಬರು ಸೊಸೆಯಂದಿರು ಪೈಪೋಟಿ ಮಾಡಿ ಅಂಗಳ ಎಲ್ಲ ರಂಗೋಲಿಯಲ್ಲಿ ತುಂಬಿಸಿದ್ರು. ಅದನ್ನು ನೋಡಿದ ಸುಜಾತ, ಏನ್ರಮ್ಮ ಇವತ್ತೇನು ಸಂಕ್ರಾಂತಿಯಾ? ನೀವು ಏನ್ ತಿಳ್ಕೊಂಡಿದ್ದೀರಾ? ಅಂಗಳ ತುಂಬ ಹೀಗೆ ರಂಗೋಲಿಯಲ್ಲಿ ತುಂಬಿಸಿದೀರಾ? ಮನೆಯೊಳಗೆ ನೋಡಿದ್ರೆ ಅಷ್ಟೊಂದು ಕೆಲಸ ಇದೆ. ಹಾಗೆ ಹೇಳಿದಾಗ, ಅಯ್ಯೋ ಅದೆಲ್ಲ ಏನು ಇಲ್ಲ ಅತ್ತೆ, ಸುಮ್ನೆ ರಂಗೋಲಿಯನ್ನು ಹಾಕೋಣ ಅಂತಾನೆ ಹಾಕಿದ್ದು. ಇವಾಗ ಏನಾದ್ರೂ ರಂಗೋಲಿ ಸ್ಪರ್ಧೆ ಇದೆಯಾ? ಈ ರೀತಿ ಪೈಪೋಟಿ ಹಾಕೊಂಡು ನೀವಿಬ್ರು ರಂಗೋಲಿಯನ್ನು ಹಾಕ್ತಾ ಇದ್ದೀರಾ? ಹಾಗೆ ಯಶೋಧ ಹೇಳಿದಾಗ ಇಬ್ಬರು ಸೊಸೆಯಂದಿರು ಅತ್ತೆ ಮುಂದೆ ಒಳ್ಳೆ ಹೆಸರು ಪಡ್ಕೋಬೇಕು ಅಂತ ತಕ್ಷಣ ಕಿಚನ್ನಿಗೆ ಹೋಗಿ ಅಡುಗೆ ಮಾಡಲು ಆರಂಭಿಸಿದ್ರು. ಏನ್ರೇ, ಅಡಿಗೆ ಮನೆಯಲ್ಲಿ ಇಬ್ರು ಇದ್ದೀರಾ? ಇನ್ನು ಯಾವ ತಿಂಡಿನೂ ತಂದ್ಕೊಟ್ಟಿಲ್ಲ, ನಂಗೆ ತುಂಬಾ ಹಸಿವಾಗ್ತಾ ಇದೆ. ಹೀಗೆ ಇಬ್ಬರು ಸೊಸೆಯಂದಿರು ಬೇಗ ಬೇಗ ಟಿಫನ್ ಅನ್ನು ಮಾಡಿ ಅತ್ತೆಗೆ ತಂದ್ಕೊಟ್ರು. ಹಸಿವಲ್ಲಿ ಹೊಟ್ಟೆ ತಾಳ ಆಗ್ತಿದೆ, ಬೇಗ ಟಿಫನ್ ಅನ್ನು ಇಡಿ. ಹಾಗೆ ಹೇಳಿದಾಗ ದೊಡ್ಡ ಸೊಸೆಯಾದ ಪದ್ಮ ತಾನು ಮಾಡಿದ ಪೂರಿಯನ್ನು ಇಟ್ಲು. ಅತ್ತೆ, ನಿಮ್ಗೆ ಪೂರಿ ಇಷ್ಟ ಅಲ್ವಾ, ಅದಕ್ಕೆ ಮಾಡಿದೀನಿ. ಹೀಗೆ ಪದ್ಮ ಹೇಳಿದಾಗ ಅವಳನ್ನು ನೋಡಿ ಸಣ್ಣ ಸೊಸೆಯಾದ ಗೀತಾ, ಅಯ್ಯೋ ಇವಳು ಪೂರಿ ಮಾಡಿ ಅತ್ತೆನ ಬುಟ್ಟಿಗೆ ಹಾಕೊಳ್ಳುವ ರೀತಿ ಇದೆ, ಇದ್ನ ಬಿಡಬಾರ್ದು. ಅತ್ತೆ, ನಿಮ್ಗೆ ಇಷ್ಟ ಅಂತ ನಾನು ನಿಮಗೋಸ್ಕರ ಉದ್ದಿನ ವಡೆ ಮಾಡಿದೀನಿ, ತಗೊಳ್ಳಿ ತಿನ್ನಿ ಅತ್ತೆ. ಹಾಗೆ ಅಂತ ಹೇಳಿ ಅತ್ತೆಯ ಪ್ಲೇಟಲ್ಲಿ 2 ವಡೆಯನ್ನು ಇಟ್ಲು. ಇದೇನಿದು, ನಾನು 1 ಪೂರಿ ಇಟ್ರೆ ಇವಳು 2 ಪೂರಿ ಇಟ್ಟಿದ್ದಾಳೆ, ಹಾಗಾದ್ರೆ ನಾನ್ ಕೂಡ ಇನ್ನೂ 2 ಪೂರಿಯನ್ನು ಇಡ್ತೀನಿ. ಅತ್ತೆ ತಗೊಳ್ಳಿ ಅತ್ತೆ, ಇನ್ನೊಂದು ಪೂರಿ ತಗೊಳ್ಳಿ. ಹೀಗೆ ಇನ್ನೊಂದು ಪೂರಿಯನ್ನು ಇಟ್ಲು ಪದ್ಮ. ಅದನ್ನು ನೋಡಿ ಮತ್ತೆ ಗೀತಾ ಇನ್ನೊಂದು ವಡೆಯನ್ನು ಇಟ್ಲು. ಹೀಗೆ ಇವರಿಬ್ಬರು ಪೈಪೋಟಿ ಮಾಡಿ ಮಾಡಿ ಅವರ ಅತ್ತೆಯ ಪ್ಲೇಟನ್ನು ತುಂಬಿಸಿದ್ರು. ಏನ್ರೇ, ನನ್ನ ಏನ್ ತಿಳ್ಕೊಂಡಿದ್ದೀರಾ? ಮನುಷ್ಯ ಅಂತನ ರಾಕ್ಷಸಿ ಅಂತನ? ಅತ್ತೆ, ಹಾಗಾದ್ರೆ ಪೂರಿನ ತಿಂದು ವಡೆನ ಸೈಡಿಗಿಡಿ, ಹಾಗೆ ಅಂತ ಹೇಳಿದ್ಲು ಪದ್ಮ. ಅದನ್ನು ನೋಡಿ ಗೀತಾ, ಅತ್ತೆ ಪೂರಿನ ಆ ಕಡೆ ಇಡಿ, ವಡೆನ ತಿನ್ನಿ. ಹೀಗೆ ಅವರಿಬ್ಬರು ಯಶೋಧ ಎಲ್ಲವನ್ನೂ ತಿನ್ನುವ ಹಾಗೆ ಮಾಡ್ಬಿಟ್ರು. ಎಲ್ಲವನ್ನೂ ತಿಂದು ತಿಂದು ಯಶೋಧನ ಹೊಟ್ಟೆ ಬಸರಿಯ ಹಾಗೆ ಮುಂದೆ ಬಂದಿತ್ತು. ಅವಳಿಗೆ ನಡೆಯಕ್ಕೆ ಕೂಡ ಆಗ್ತಿರ್ಲಿಲ್ಲ. ಅಯ್ಯೋ ಅಮ್ಮ, ಇವರು ಊಟ ಕೊಟ್ಟು ಕೊಟ್ಟು ಕೊಂದ್ಬಿಡ್ತಾರೋ ಏನೋ. ಇವ್ರೇನಪ್ಪ ಹಾವು ಮುಂಗುಸು ರೀತಿ ಇದ್ದಾರೆ ಅಲ್ವಾ? ನನ್ನ ಮಕ್ಕಳು ಎಷ್ಟೋ ಅನ್ಯೋನ್ಯವಾಗಿ ಇದ್ದಾರೆ. ಇವರು ಏನಾದ್ರೂ ಮಾಡಿ ನನ್ನ ಮಕ್ಕಳನ್ನು ದೂರ ಮಾಡಿಬಿಡ್ತಾರಾ? ಹೀಗೆ ಪ್ರತಿದಿನ ಆಲೋಚನೆ ಮಾಡ್ತಿದ್ಲು. ಒಂದು ದಿನ ಪದ್ಮ ಅವಳ ಗಂಡನ ಬಳಿ ಹೀಗೆ ಹೇಳಿದ್ಲು, ರೀ, ಪ್ರತಿದಿನ ಎಲ್ಲ ಕೆಲಸ ನೀವೇ ಮಾಡ್ತೀರಾ, ನೀವ್ ಯಾಕೆ ರೀ ಇನ್ನೊಂದು ಅಂಗಡಿ ಆರಂಭಿಸಬಾರ್ದು? ರೀ, ನೀವು ನಿಮ್ಮ ಅಣ್ಣನ ಜೊತೆ ಸೇರಿ ಯಾಕೆ ಕೆಲಸ ಮಾಡ್ತೀರಾ? ನೀವು ಕೂಡ ಒಂದು ಬೇರೆ ಅಂಗಡಿನ ಆರಂಭಿಸಬಹುದಲ್ವಾ? ಹೀಗೆ ಇಲ್ಲದ ಸಲ್ಲದ ಮಾತನ್ನು ಹೇಳಿದ್ರು. ಹೆಂಡತಿಯರ ತಲೆನೋವು ತಡೆಯಕ್ಕಾಗದೆ ಅವರಿಬ್ಬರು ಬೇರೆ ಬೇರೆ ಅಂಗಡಿಯನ್ನು ಆರಂಭಿಸಿದ್ರು. ಇದರಿಂದ ಇಬ್ಬರಿಗೂ ಕೂಡ ತುಂಬಾನೇ ನಷ್ಟವಾಯಿತು. ಆವಾಗ ಗೊತ್ತಾಯ್ತಾ ಸೊಸೆಯಂದಿರಿಗೆ ಒಟ್ಟಿಗೆ ಇದ್ರೇನೆ ಲಾಭ ಅಂತ. ಹೀಗೆ ಅವರವರ ಗಂಡಂದಿರ ಜೊತೆ ಕ್ಷಮೆಯನ್ನು ಕೇಳಿ ಒಟ್ಟಿಗೆ ವ್ಯಾಪಾರ ಮಾಡಲು ಹೇಳಿದ್ರು. ಹೀಗೆ ಅಂದಿನಿಂದ ಇಬ್ಬರು ಸೊಸೆಯಂದಿರು ಜಗಳವನ್ನು ಮಾಡದೆ ಸಂತೋಷವಾಗಿದ್ರು.